ಈ ನನ್ನ ಮಕ್ಳು ಕೊಟ್ಟಿರೋ ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದಿರೋದಲ್ದೆ ಸಾಕ್ಷಿಗೆ ಫೋನ್ ಬೇರೆ ಬಿಟ್ಟು ಹೋಗವ್ರೆ. ಈಗ ಅಲ್ಲಿ ರಂಗೇಗೌಡಂಗೆ ಸಿಕ್ಕಿರೋ ಫೋನ್ ಯಾರ್ದಿರ್ಬೋದು? ಈಗೇನಾದ್ರೂ ಅದು ನಾನು ತಿಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಕತೆ ಮುಗ್ದೇ ಹೋಯ್ತದೆ. ಇವಾಗ ಹೆಂಗೆ ತಿಳ್ಕೊಳ್ಳೋದು? ಆ ರಂಗೇಗೌಡನ್ ತಾವ ಇರೋ ಫೋನ್ ಯಾರ್ದು? ಈ ಬಡ್ಡಿ ಕೃಷ್ಣಪ್ಪ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡವನೆ? ಏನಾಗಿದ್ದದು? ಓ, ಏನು ಮಾಡ್ಲಿ ಅನ್ನೋದೇ ಗೊತ್ತಾಗ್ತಿಲ್ವ ನನಗೆ. ಈ ನನ್ನ ಮಗ ಬೇರೆ ಫೋನ್ ಮಾಡ್ತಾವನಲ್ಲಪ್ಪ. ಹೇಳ್ ಮಹೇಶ. ಏಯ್ ಕೃಷ್ಣಪ್ಪ, ನಿನಗೆ ಫೋನ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲ, ಡೀಲ್ ಕೊಟ್ಟೆ, ಅದನ್ನಂತೂ ಎಕ್ಕುಡ್ಸ್ಬಿಟ್ರಿ. ಅಟ್ಲೀಸ್ಟ್ ಏನಾಯ್ತು ಅಂತ ಕೇಳಕ್ಕಾದ್ರೂ ಫೋನ್ ಮಾಡ್ಬೇಕಲ್ವಾ? ಅದು ಸರಿ, ರಂಗೇಗೌಡಂಗೆ ಆ ಜಾಗದಲ್ಲಿ ಯಾವುದೋ ಫೋನ್ ಸಿಕ್ಕಿತ್ತಂತೆ. ನೆನ್ನೆಯಿಂದ ನಿನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತಲ್ಲ, ಎಲ್ಲೋ ನಿನ್ನ ಫೋನೇ ಸಿಕ್ತೆ ಏನೋ ಅಂತ ನನಗೆ ಡೋಸ್ ಆಗಿತ್ತು. ಅದನ್ನೇ ಕೇಳವ ಅಂತ ನಿಂಗೆ ಫೋನ್ ಮಾಡಿದ್ದೆ. ಸದ್ಯಕ್ಕೆ ನಿನ್ನ ಫೋನ್ ಸಿಕ್ಕಿಲ್ವಲ್ಲ, ಅದೇ ಹೊಸಿ ಸಮಾಧಾನ. ಅದೇನಾದರೂ ಸಿಕ್ಕಿದ್ರೆ ನಾನು ನಿನಗೆ ಕಾಲ್ ಮಾಡಿದ್ದೆ ಅಲ್ವೇ, ನನ್ನ ನಂಬರ್ ಸಿಕ್ಕಿ ನಮ್ಮ ಅಣ್ಣ ನನ್ನ ಮುಗಿಸ್ಬಿಡ್ತಾನೆ ಅನ್ನೋ ಭಯ ಶುರುವಾಗಿತ್ತು. ಸದ್ಯಕ್ಕೆ ನಿಂತಾವೆ ಅದಲ್ಲ. ಅದಲ್ಲ ಸರಿ, ಅಲ್ಲಿ ಬಿಟ್ಟೋಗಿರೋದು ಯಾರ ಫೋನು? ನನ್ನ ಫೋನೆಯ. ಅಂದ್ರೆ ನೀನ್ ಫೋನ್ ಮಾಡಿದ ಫೋನೆಯ. ಏಯ್, ತಮಾಷೆ ಮಾಡಬೇಡ. ನನಗೆ ಸಂದಾಗ ನೆನಪಾಯ್ದೆ, ನಾನು ನೆನ್ನೆನೂ ಇದೇ ನಂಬರ್ಗೆ ಫೋನ್ ಮಾಡಿದ್ದು, ಮಾತಾಡಿತ್ತು. ಅದೇಂಗೆ ಆ ನಂಬರ್ಗೆ ಓದೋದು? ಅಯ್ಯೋ ಹಂಗಲ್ಲ ಮಹೇಶ, ಓಡ್ ಬರ್ಬೇಕಾದ್ರೆ ಫೋನ್ ಬಿದೋಗೋದೆ ಅಂತ ತಿಳ್ಕೊಂಡು ಹಳೆ ನಂಬರ್ನ ಔಟ್ಲೆಟ್ಗೆ ಹೋಗಿ ಲಾಕ್ ಮಾಡಿಸಿ ಅದೇ ನಂಬರ್ ತಗೊಬಂದೆ. ಮಹೇಶ, ಇನ್ನೊಂದು ವಿಷಯ, ಆ ಫೋನಲ್ಲಿ ಔಟ್ ಗೋಯಿಂಗು ಇನ್ಕಮಿಂಗು ಕಾಲ್ ಲಿಸ್ಟ್ ಬೇರೆ ಸಿಗುತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮಹೇಶ. ಅಯ್ಯೋ ಅಯ್ಯೋ ಅಯ್ಯೋ, ಗಣೇಶನ್ ಮಾಡಿ ಅಂದ್ರೆ ಅವ್ರ ಅಪ್ಪನ ಮಾಡ್ಕೊಡ್ಸಿದ್ದೀರಾ. ಅದ್ರಲ್ಲಿ ಏನಾದರೂ ನನ್ನ ನಂಬರ್ ಸಿಕ್ಕರೆ ನನ್ನ ಕತೆ ಏನಾಯ್ತದೆ ಅಂತ ಗೊತ್ತಿದೆಯಾ ನಿಮಗೆ? ಅದರಿಂದ ಸಿಮ್ ಕಾರ್ಡ್ ತೆಗೆದ್ರೆ ಕಾಲ್ ಲಿಸ್ಟ್ ಡಿಲೀಟ್ ಆಗ್ತದಲ್ವಾ? ಅಯ್ಯೋ ಮಹೇಶ, ಅದೇನೋ ಡಿಲೀಟ್ ಆಗುತ್ತೆ, ಆದರೆ ಆ ಮೊಬೈಲಲ್ಲಿ ಆಟೋ ಕಾಲ್ ರೆಕಾರ್ಡ್ ಇಟ್ಬಿಟ್ಟಿದ್ದೆ. ನಾನು ನೀನು ಮಾತಾಡಿರೋದೆಲ್ಲ ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ನನಗೆ ಅದೇ ಭಯ ಆಗ್ತಿರೋದು ಮಹೇಶ. ಅಂದ್ರೆ ಆ ರಂಗೇಗೌಡ ಮತ್ತೆ ಐಶ್ವರ್ಯನ ಸಾಯಿಸಿ ಅಂದಿದ್ದು ರೆಕಾರ್ಡ್ ಆಗಿದ್ಯಾ? ಮಹೇಶ, ನಿನ್ನ ಏನೋ ಮಾಡ್ತೀಯ ಅಂದ್ರೆ ಈ ಮಟ್ಟಿಗೆ ಮಾಡ್ಮಡಗಿದ್ಯಾ? ಏನಾದ್ರೂ ಸಿಗಾಕೊಂಡ್ರೆ ಏನೋ ಮಾಡೋದು? ಮಹೇಶ, ಕಂಪ್ಲೇಂಟ್ ಏನಾದ್ರು ಕೊಡ್ತಾನೇನಪ್ಪ? ಲೇ, ಈ ಸುತ್ತಳ್ಳಿಗೆ ಅವನೇ ಪೊಲೀಸು, ಅವನೇ ಜಡ್ಜು. ಅವನ ಕೈಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ಸುಮ್ಮನೆ ಬಿಡ್ತಾನೇನೋ? ಜೀವಂತವಾಗಿ ಪೀಸ್ ಪೀಸ್ ಮಾಡಕ್ ಬಿಡ್ತಾನೆ. ಛೇ, ಸರಿ, ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ನೀನೊಂದು 4 ದಿನ ತಲೆ ಮರ್ಸ್ಕೊಂಡಿರು, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ನೀನ್ ಮಾತ್ರ ನಂಗೆ ಪದೇ ಪದೇ ಫೋನ್ ಮಾಡಬೇಡ. ಮಹೇಶ, ನೀನ್ ದಮ್ಮಯ್ಯ ಅಂತೀನಪ್ಪ, ಏನು ಆಗ್ದಂಗೆ ನೀನೇ ಏನಾದ್ರು ಮಾಡು. ಏಯ್, ಇಡೋ ಫೋನ್ನ. ನನಗೆ ಗೊತ್ತಿರೋ ಕೋಪಕ್ಕೆ ನಾನೇನಾದ್ರೂ ಅಲ್ಲಿ ಬಂದ್ರೆ ನಾನು ಏನ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ. ಇಡೋ ಫೋನ್ನ. ಅಲ್ಲ, ಸುಮ್ಕೆ ಇರೋ ಹುಲಿನ ಕೆದಕಿ ಗಾಯ ಮಾಡಾಗೋಯ್ತು. ಇವಾಗೇನಾದ್ರು ಅಲ್ಲಿಗೆ ಬಂದು ವಧೆ ತಿನ್ಕೊಂಡು ಹೋದವರು ನನ್ನ ಕಡೆಯವರೇ ಅನ್ನೋದು ರಂಗೇಗೌಡಂಗೆ ಏನಾದರೂ ಗೊತ್ತಾದ್ರೆ ನನ್ನ ಕತೆ ಮುಗೀತು ಅಂತಾನೆ ಅರ್ಥ. ಇಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡಬೇಕು ಅಷ್ಟೇಯಾ?